ನಾವು ಮಾನವರು ತುಂಬ ಕುತೂಹಲದಿಂದ ಇರ್ತೀವಿ ಹಾಗೂ ನಾವು ಬಹುತೇಕ ಎಲ್ಲದರಲ್ಲೂ ಮಾದರಿಗಳನ್ನ ಹುಡುಕ್ತಾ ಹೋಗ್ತೀವಿ. ಈ ನಕ್ಷತ್ರಗಳನ್ನ ನೋಡಿ, ಅವುಗಳಲ್ಲಿ ಯಾವುದೇ ಮಾದರಿ ಇದೆಯಾ ಅಂತ ನಾವು ಹುಡುಕ್ತಾ ಇರ್ತೀವಿ ಮತ್ತು ನಿಜವಾಗಿಯೂ ಎಷ್ಟೋ ಜನ ಕೆಲವು ಮಾದರಿಗಳನ್ನ ಕಂಡು ಹಿಡಿದಿದ್ದಾರೆ. ಅದೇ ರೀತಿಯಲ್ಲಿ ನಾವು ಎಲ್ಲಾ ರಾಸಾಯನಿಕ ಕ್ರಿಯೆಗಳನ್ನು ನೋಡಿ ಅವುಗಳ ನಡುವೆ ಯಾವುದಾದರೂ ಮಾದರಿ ಇದೆಯಾ, ಅಂದರೆ ಒಂದರ ರೀತಿ ಇನ್ನೊಂದು ನಡ್ಕೊಳ್ತಿದ್ಯಾ ಅಂತ ಹುಡುಕ್ತಾ ಇರ್ತೀವಿ. ಹಾಗೆ ಅನೇಕರು ಅದರಲ್ಲಿರುವಂತಹ ಮಾದರಿಗಳನ್ನು ಕೂಡ ಕಂಡು ಹಿಡಿದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಆ ಮಾದರಿಗಳಲ್ಲಿ ಒಂದರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೀಗಾಗಿ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಆಮ್ಲಜನಕ ಸೇರಲಾಗಿದೆ ಮತ್ತು ಕೆಲವು ಕ್ರಿಯೆಗಳಲ್ಲಿ ಆಮ್ಲಜನಕ ತೆಗೆದುಹಾಕಲಾಗಿದೆ. ನಾವು ಅವಕ್ಕೆ ವಿಶೇಷ ಹೆಸರುಗಳನ್ನ ನೀಡಿದೀವಿ. ಅವು ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ. ಈ ಉತ್ಕರ್ಷಣ ಕ್ರಿಯೆ ಅಂದ್ರೆ ಆಮ್ಲಜನಕ ಸೇರಲ್ಪಡುವಂತಹ ಕ್ರಿಯೆಗಳು, ಹಾಗೂ ಅಪಕರ್ಷಣ ಅಂದ್ರೆ ಅದರ ವಿರುದ್ಧವಾಗಿರುವಂತದ್ದು, ಅಂದ್ರೆ ಆಮ್ಲಜನಕವನ್ನ ತೆಗೆದುಹಾಕುವಂತದ್ದು. ವಾಸ್ತವವಾಗಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡರಲ್ಲೂ ಅನೇಕ ಸಂಗತಿಗಳು ನಡೀತಾ ಹೋಗುತ್ತೆ ಮತ್ತು ಈ ವಿಡಿಯೋದಲ್ಲಿ ನಾವು ಅವೆಲ್ಲವನ್ನು ಚರ್ಚೆ ಮಾಡ್ತಾ ಹೋಗೋಣ. ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲು ಕೆಲವು ಉದಾಹರಣೆಗಳನ್ನ ನೋಡಿ ನಾವು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳನ್ನ ಗುರುತಿಸಬಹುದಾ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನನಗೆ ಕೆಲವು ಉದಾಹರಣೆಗಳಿವೆ, ಆದರೆ ನಾನು ಪರಿಹರಿಸಿ ತೋರಿಸುವ ಮೊದಲು ನೀವು ವಿಡಿಯೋವನ್ನ ನಿಲ್ಲಿಸಿ ಸ್ವತಃ ಪ್ರಯತ್ನ ಪಟ್ಟಿದ್ದಾಗಿದ್ರೆ ನನ್ನ ಮೊದಲ ಉದಾಹರಣೆ ಇಲ್ಲಿ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ, ಅಂದ್ರೆ ಮೆಗ್ನೀಷಿಯಂ ಒಂದು ಲೋಹ, ಅದು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ರಚಿಸ್ತಾ ಇದೆ. ಹೀಗಾಗಿ ಇಲ್ಲಿ ಆಮ್ಲಜನಕ ಲೋಹಕ್ಕೆ ಸೇರ್ಕೊಳ್ತಾ ಇದೆ. ಈಗ ನಾವು ಹೇಳಬಹುದು ಇದು ಒಂದು ಉತ್ಕರ್ಷಣ ಕ್ರಿಯೆ ಅಂತ. ಇನ್ನು ಎರಡನೇ ಉದಾಹರಣೆಗೆ ಹೋಗೋಣ. ಇಲ್ಲಿ ಜಿಂಕ್ ಆಕ್ಸೈಡ್ ಕಾರ್ಬನ್ ನೊಂದಿಗೆ ಪ್ರತಿಕ್ರಿಯಿಸಿ ಜಿಂಕ್ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಅನ್ನ ರಚಿಸ್ತಾ ಇದೆ. ಜಿಂಕ್ ಮೇಲೆ ನೀವು ಗಮನಿಸಿದ್ರೆ ಮೊದಲು ಜಿಂಕ್ ಆಮ್ಲಜನಕದೊಂದಿಗೆ ಇತ್ತು, ನಂತರ ಕ್ರಿಯೆ ನಡೆದಾದ್ಮೇಲೆ ಜಿಂಕ್ ಇಂದ ಹೊರಬಂದು ಕಾರ್ಬನ್ ಜೊತೆ ಸೇರಿದೆ. ಹಾಗಾಗಿ ನೀವು ಜಿಂಕ್ ನ ಗಮನವಿಟ್ಟು ಹೇಳಿದ್ರೆ ಜಿಂಕ್ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಇದೇ ಕ್ರಿಯೆಯಲ್ಲಿ ನೀವು ಇನ್ನೊಂದು ಗಮನಿಸಿದ್ರೆ ನೋಡಿ, ಕಾರ್ಬನ್ ಜೊತೆಗೆ ಮೊದಲಿಗೆ ಯಾವುದೇ ರೀತಿಯಾದ ಆಮ್ಲಜನಕ ಇರಲಿಲ್ಲ, ಕ್ರಿಯೆ ನಂತರ ಆಮ್ಲಜನಕ ಬಂದು ಸೇರ್ಕೊಳ್ತಾ ಇದೆ. ಹಾಗಾಗಿ ನೀವು ಕಾರ್ಬನ್ ನ ಗಮನಿಸಿ ಹೇಳೋದಾದ್ರೆ ಕಾರ್ಬನ್ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಒಂದೇ ಕ್ರಿಯೆಯಲ್ಲಿ ಎರಡು ರೀತಿಯಾದ ಕ್ರಿಯೆಗಳು, ಅಂದ್ರೆ ಅಪಕರ್ಷಣ ಉತ್ಕರ್ಷಣ ಎರಡೂ ಕ್ರಿಯೆಗಳು ನಡೀತಾ ಇದೆ ಅಂದ್ರೆ ಅವನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ರೆಡಾಕ್ಸ್ ಅಂದ್ರೆ ಅಪಕರ್ಷಣಕ್ಕೆ ರಿಡಕ್ಷನ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಅದಕ್ಕಾಗಿ ರೆಡ್, ಹಾಗೂ ಉತ್ಕರ್ಷಣಕ್ಕೆ ಆಕ್ಸಿಡೇಷನ್ ಅಂತೀವಿ, ಹಾಗಾಗಿ ಆಕ್ಸ್, ರೆಡಾಕ್ಸ್ ರಿಯಾಕ್ಷನ್. ಈಗ ಮೂರನೇ ಕ್ರಿಯೆಗೆ ಬರುವುದಾದ್ರೆ ಇಲ್ಲಿ ಕಾಪರ್ ಆಕ್ಸೈಡ್ ಇದೆ. ಹೈಡ್ರೋಜನ್ ನೊಂದಿಗೆ ಕಾಪರ್ ಆಕ್ಸೈಡ್ ಪ್ರತಿಕ್ರಿಯಿಸಿ ಕಾಪರ್ ಮತ್ತು ನೀರನ್ನ ಕೊಡ್ತಾ ಇದೆ. ಕಾಪರ್ ಮೇಲೆ ನೀವು ಗಮನಿಸಿ ಹೇಳೋದಾದ್ರೆ ನೋಡಿ, ಮೊದಲು ಆಮ್ಲಜನಕದೊಂದಿಗೆ ಇತ್ತು, ಕ್ರಿಯೆಯ ನಂತರ ಆಮ್ಲಜನಕದಿಂದ ಹೊರ ಬಂದಿದೆ. ಹಾಗಾಗಿ ಕಾಪರ್ ಇಲ್ಲಿ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಹಾಗೆ ಇದೇ ಕ್ರಿಯೆಯಲ್ಲಿ ನೀವು ನೋಡೋದಾದ್ರೆ ಹೈಡ್ರೋಜನ್ ಬಳಿ ಯಾವುದೇ ಅಣುವಿರ್ಲಿಲ್ಲ, ಕ್ರಿಯೆಯ ನಂತರ ಹೈಡ್ರೋಜನ್ಗೆ ಆಕ್ಸಿಜನ್ ಬಂದು ಸೇರ್ತಾ ಇದೆ. ಹಾಗಾಗಿ ಹೈಡ್ರೋಜನ್ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಇದು ಕೂಡ ಒಂದು ರೆಡಾಕ್ಸ್ ರಿಯಾಕ್ಷನ್. ಈಗ ನಾಲ್ಕನೇ ಉದಾಹರಣೆ ಇಲ್ಲಿ ನೋಡಿ, ಕಾಪರ್ ಆಮ್ಲಜನಕದೊಂದಿಗೆ ಸೇರಿ ಕಾಪರ್ ಆಕ್ಸೈಡ್ ರಚಿಸ್ತಾ ಇದೆ. ಹಾಗಾಗಿ ಇದು ಕೂಡ ಒಂದು ಉತ್ಕರ್ಷಣ ಕ್ರಿಯೆ. ಈಗ ಕೊನೆಯ ಉದಾಹರಣೆ, ಸೋಡಿಯಂ ಆಮ್ಲಜನಕದೊಂದಿಗೆ ಸೇರಿ ಸೋಡಿಯಂ ಆಕ್ಸೈಡ್ ರಚಿಸ್ತಾ ಇದೆ. ಇಲ್ಲೂ ಕೂಡ ಆಮ್ಲಜನಕ ಸೇರ್ಪಡೆಯಾಗ್ತಿರೋದ್ರಿಂದ ಇದು ಕೂಡ ಒಂದು ಉತ್ಕರ್ಷಣ ಕ್ರಿಯೆ. ಹಾಗಾಗಿ ಇವೆಲ್ಲವೂ ಯಾವ ಬಗೆಯ ಕ್ರಿಯೆಗಳು ಅಂತ ನಾವು ನೋಡಿದ್ದಾಯ್ತು. ಇನ್ನು ಈ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇಷ್ಟು ಹೊತ್ತು ನಾವು ಮಾತಾಡಿದ್ದು ಆಮ್ಲಜನಕ ಸೇರಿಸುವುದನ್ನ ಉತ್ಕರ್ಷಣ ಮತ್ತು ಆಮ್ಲಜನಕವನ್ನ ತೆಗೆದುಹಾಕುವಿಕೆಯನ್ನ ಅಪಕರ್ಷಣ ಅಂತ ಕರಿತೀವಿ ಅಂತ. ಆದರೆ ಇವೆರಡೂ ಕ್ರಿಯೆಯನ್ನ ನಾವು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಯಾವುದು ಅಂದ್ರೆ, ಹೈಡ್ರೋಜನ್ ನ ತೆಗೆದು ಹಾಕಿದ್ರೆ ಅದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ, ಹಾಗೂ ಹೈಡ್ರೋಜನ್ ನ ಸೇರಿಸಿದ್ರೆ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ನಿಮಗಿಲ್ಲಿ ಬಹಳ ಪ್ರಶ್ನೆ ಮೂಡ್ತಿರ್ಬೋದು, ಯಾಕೆ ನಾವು ಹೈಡ್ರೋಜನ್ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದೀವಿ, ಹಾಗೂ ಈ ಹೈಡ್ರೋಜನ್ ಎಲ್ಲಿಂದ ಬಂತು, ಮತ್ತು ಯಾಕೆ ಹೈಡ್ರೋಜನ್ ಆಮ್ಲಜನಕದ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಂತ. ನೋಡಿ, ಇಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ ಆಮ್ಲಜನಕ ಸೇರ್ಪಡೆಯಾದ್ರೆ ಹೈಡ್ರೋಜನ್ ನ ತೆಗೆದುಹಾಕುವಿಕೆ ನಡೆಯುತ್ತೆ, ಹಾಗೂ ಅಪಕರ್ಷಣ ಕ್ರಿಯೆಯಲ್ಲಿ ಆಮ್ಲಜನಕವನ್ನ ತೆಗೆದು ಹಾಕಿದ್ರೆ ಹೈಡ್ರೋಜನ್ ನ ಸೇರಿಸುವುದಾಗುತ್ತೆ. ಹಾಗಾದ್ರೆ ಈ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಯಾಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ? ಈ ಪ್ರಶ್ನೆಗೆ ನಾನು ಈ ವಿಡಿಯೋ ಮುಗಿಯೋದ್ರೊಳಗಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಈ ಹೊಸ ವ್ಯಾಖ್ಯಾನ ಅಂದ್ರೆ ಹೈಡ್ರೋಜನ್ ತೆಗೆದುಹಾಕುವಿಕೆ ಹಾಗೂ ಸೇರುವಿಕೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಕೆಲವು ಉದಾಹರಣೆಗಳಿದಾವೆ, ಅದನ್ನ ನಾನು ಹೇಳೋ ಮೊದಲು ನೀವೇ ಯಾಕೆ ಈ ವಿಡಿಯೋನ ನಿಲ್ಲಿಸಿ ಸ್ವತಃ ಪ್ರಯತ್ನ ಪಡಬಾರ್ದು. ಪ್ರಯತ್ನಿಸಿದ್ದಾಗಿದ್ರೆ ಈ ಉದಾಹರಣೆಗಳನ್ನ ನೋಡೋದಕ್ಕೂ ಮೊದಲು ಒಂದು ವಿಷಯವನ್ನ ನೀವು ನೆನ್ಪಿಟ್ಕೊಳ್ಬೇಕು. ಹೈಡ್ರೋಜನ್ ನ ಪರಿಮಾಣವು
ಆಮ್ಲಜನಕದ ಪರಿಮಾಣಕ್ಕೆ ವಿರುದ್ಧವಾಗಿರುತ್ತೆ. ಅಂದರೆ ಉತ್ಕರ್ಷಣದಲ್ಲಿ ಆಮ್ಲಜನಕ ಸೇರ್ಪಡೆಯಾದ್ರೆ ಹೈಡ್ರೋಜನ್ ದೃಷ್ಟಿಯಿಂದ ಹೈಡ್ರೋಜನ್ ಅನ್ನ ತೆಗೆದು ಹಾಕಲಾಗುತ್ತೆ. ಇದೇ ರೀತಿಯಾಗಿ ಅಪಕರ್ಷಣದಲ್ಲೂ ಕೂಡ ಆಮ್ಲಜನಕವನ್ನ ತೆಗೆದು ಹಾಕುವಿಕೆಯಾದ್ರೆ ಹೈಡ್ರೋಜನ್ ದೃಷ್ಟಿಯಿಂದ ಹೈಡ್ರೋಜನ್ ಅನ್ನ ಸೇರಿಸಲಾಗುತ್ತೆ. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ನನಗೆ ಅನೇಕ ಹೈಡ್ರೋಜನ್ಗಳು ಹೊಂದಿರುವಂತಹ ಸಂಯೋಗವಿದೆ. ಕ್ರಿಯೆ ನಡೆದ ನಂತರ ಅದು ಕೆಲವು ಹೈಡ್ರೋಜನ್ಗಳನ್ನ ಆ ಸಂಯೋಗ ಕಳೆದುಕೊಂಡಿದೆ. ಅಂದರೆ ಈ ಸಂಯೋಗವು ಹೈಡ್ರೋಜನ್ ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಇದು ಯಾವ ಕ್ರಿಯೆ ಹೇಳಿದ್ದೆ ಅಲ್ವಾ? ಹೈಡ್ರೋಜನ್ ತೆಗೆದು ಹಾಕುವಿಕೆಯನ್ನ ನಾವು ಆಮ್ಲಜನಕವನ್ನ ಸೇರಿಸುವಿಕೆಗೆ ಪರಿಗಣಿಸಬಹುದು. ಅಂದ್ರೆ ಆಮ್ಲಜನಕ ಸೇರಿಸುವುದನ್ನ ಉತ್ಕರ್ಷಣ ಅಂತೀವಿ. ಹಾಗಾಗಿ ಈ ಸಂಯೋಗ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತದೆ. ಇದೇ ರೀತಿಯಾಗಿ ಎರಡನೇ ಉದಾಹರಣೆ ಕೂಡ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ ನೊಂದಿಗೆ ಪ್ರತಿಕ್ರಿಯಿಸಿ ಹೈಡ್ರೋಜನ್ ಸೇರಿಕೊಂಡು ಒಂದು ಸಂಯೋಗವನ್ನ ರಚಿಸ್ತಾ ಇದೆ. ಹೀಗಾಗಿ ಇಲ್ಲಿ ಹೈಡ್ರೋಜನ್ ಸೇರ್ತಿರೋದ್ರಿಂದ ಇದು ಒಂದು ಅಪಕರ್ಷಣ ಕ್ರಿಯೆ. ಹೈಡ್ರೋಜನ್ ಸೇರುವಿಕೆಯನ್ನ ಆಮ್ಲಜನಕವನ್ನ ತೆಗೆದುಹಾಕುವಿಕೆಗೆ ಪರಿಗಣಿಸಬಹುದು. ಅದು ಅಪಕರ್ಷಣ. ಹೀಗಾಗಿ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ ಅಂತ ಹೇಳಿದ್ದು. ಇನ್ನು ಮೂರನೇ ಉದಾಹರಣೆಗೆ ಬರೋಣ. ಮೀಥೇನ್ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಅದರಲ್ಲಿರುವಂತಹ 4 ಹೈಡ್ರೋಜನ್ಗಳನ್ನ ಕಳೆದುಕೊಂಡಿದೆ. ಕಾರ್ಬನ್ 4 ಹೈಡ್ರೋಜನ್ಗಳನ್ನ ಕಳೆದುಕೊಂಡು ಆಕ್ಸಿಜನ್ ಜೊತೆಗೆ ಬಂದಿಯಾಗಿ ಕಾರ್ಬನ್ ಡೈಆಕ್ಸೈಡ್ ರಚನೆಯಾಗಿದೆ. ಹಾಗೂ ಈ ಆಕ್ಸಿಜನ್ಗೆ ಕಳೆದುಕೊಂಡಿರುವಂತಹ 4 ಹೈಡ್ರೋಜನ್ಗಳು ಬಂದು ಸೇರ್ಪಡೆ ಆಗ್ತಿದಾವೆ. ಹೀಗಾಗಿ ಇದು ಯಾವ ಕ್ರಿಯೆ? ಹೈಡ್ರೋಜನ್ ಕಳೆದುಕೊಂಡಾಗಿದೆ, ಆದ್ರೆ ಆಮ್ಲಜನಕ ಸೇರಲಾಗಿದೆ. ಇದು ಒಂದು ಉತ್ಕರ್ಷಣ ಕ್ರಿಯೆ. ಹೀಗಾಗಿ ಕಾರ್ಬನ್ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ ಅಂತ ಹೇಳ್ಬಹುದು. ಆದ್ರಿಂದ ನಾವು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳ ಬಗ್ಗೆ ಬಹಳ ಮಾತನಾಡಿದೀವಿ. ಅವನ್ನ ಆಮ್ಲಜನಕ ಮತ್ತು ಹೈಡ್ರೋಜನ್ ದೃಷ್ಟಿಯಿಂದ ವ್ಯಕ್ತಪಡಿಸಿದೀವಿ. ಇನ್ನು ಒಂದು ಪ್ರಶ್ನೆ ಉಳಿದಿದೆ ಇಲ್ಲಿ. ಆಮ್ಲಜನಕ ಸೇರುವ ಕ್ರಿಯೆಗಳನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ. ಆದ್ರೆ ಹೈಡ್ರೋಜನ್ ತೆಗೆದು ಹಾಕುವ ಕ್ರಿಯೆಗೂ ನಾವು ಅದೇ ಹೆಸರನ್ನ ಹೇಗೆ ಕರಿತೀವಿ? ಯಾಕೆಂದ್ರೆ ವಾಸ್ತವವಾಗಿ ಈ ಎರಡೂ ವ್ಯಾಖ್ಯಾನಗಳು ಹಳೆ ವ್ಯಾಖ್ಯಾನಗಳು. ಹೊಸ ವ್ಯಾಖ್ಯಾನದಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎಲೆಕ್ಟ್ರಾನ್ ಕಳೆದುಕೊಳ್ಳುವಿಕೆ ಅಥವಾ ಪಡೆಯುವಿಕೆಯ ಮೇಲೆ ಆಧಾರಿತವಾಗಿದೆ. ಇದು ಹೈಡ್ರೋಜನ್ ಹೇಗೆ ಸಂಬಂಧಿಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನ ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲು ಉದಾಹರಣೆಯನ್ನು ನೋಡೋಣ. ಮೆಗ್ನೀಷಿಯಂ ಗಾಳಿಯಲ್ಲಿ ಸುಟ್ಟಾಗ ಅದು ಆಮ್ಲಜನಕದೊಂದಿಗೆ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ರಚಿಸ್ತಾ ಇದೆ. ಇಲ್ಲಿ ಆಮ್ಲಜನಕ ಸೇರ್ತಿರೋದ್ರಿಂದ ನಾವು ಇದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ನಾವು ಉತ್ಕರ್ಷಣವನ್ನ ಆಮ್ಲಜನಕ ಸೇರುವುದಾಗಿ ವ್ಯಾಖ್ಯಾನಿಸಿದಾಗ ಎಲೆಕ್ಟ್ರಾನ್ಗಳ ಬಗ್ಗೆ ನಮಗೇನು ತಿಳಿದಿರಲಿಲ್ಲ. ಈಗ ಎರಡು ಅಂಶಗಳು ಎಲೆಕ್ಟ್ರಾನ್ಗಳ ನಡುವೆ ಏನಾಗ್ತಿದೆ? ಅವು ವರ್ಗಾಯಿಸುತ್ತಿದೆಯಾ ಅಥವಾ ಹಂಚಿಕೊಳ್ಳಲಾಗ್ತಿದ್ಯಾ ಅನ್ನೋದು ತಿಳಿದಿರಲಿಲ್ಲ. ಆದರೆ ನಂತರ ತಿಳಿದು ಬಂದಾಗ ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ಸೇರಲು ತನ್ನ ಎಲೆಕ್ಟ್ರಾನ್ಗಳನ್ನ ಆಮ್ಲಜನಕಕ್ಕೆ ಕಳೆದುಕೊಳ್ಳಬೇಕಾಗುತ್ತೆ. ಅಂದ್ರೆ ಇಲ್ಲಿ 2 ಮೆಗ್ನೀಷಿಯಂ ಎಲೆಕ್ಟ್ರಾನ್ಗಳು ಆಕ್ಸಿಜನ್ಗೆ ಸೇರ್ಪಡೆಯಾಗ್ತಿದೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ. ಈ ಸೋಡಿಯಂ ಆಕ್ಸೈಡ್ ನಲ್ಲಿ ಸೋಡಿಯಂ ಆಮ್ಲಜನಕಕ್ಕೆ ಸೇರಲು ಪ್ರತಿಯೊಂದು ಸೋಡಿಯಂ ಅಣುವು ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ತಾ ಇದೆ. ಇದೇ ರೀತಿಯಾಗಿ ಎಲ್ಲಾ ಉತ್ಕರ್ಷಣ ಕ್ರಿಯೆಗಳಲ್ಲಿ ಅಂಶಗಳು ಆಮ್ಲಜನಕಕ್ಕೆ ಎಲೆಕ್ಟ್ರಾನ್ಗಳನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ಕಳೆದುಕೊಳ್ಳುತ್ತವೆ. ಹೀಗಾಗಿ ಇದು ನಮ್ಮ ಉತ್ಕರ್ಷಣ ಕ್ರಿಯೆಯ ವ್ಯಾಖ್ಯಾನವನ್ನ ಹೊಸದಾಗಿ ಹೇಳಲು ಸಹಾಯ ಮಾಡಿತು. ನಾವು ಆಮ್ಲಜನಕದ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಕ್ರಿಯೆಯಲ್ಲಿ ಒಂದು ಅಂಶ ಎಲೆಕ್ಟ್ರಾನ್ ನ ಕಳೆದುಕೊಂಡ್ರೆ ಅದು ಕೂಡ ಉತ್ಕರ್ಷಣ ಕ್ರಿಯೆ. ಅದು ಆಮ್ಲಜನಕವಾದ್ರೂ ಆಗಿರಬಹುದು, ಹೈಡ್ರೋಜನ್, ನೈಟ್ರೋಜನ್, ಹಾಗೆ ಯಾವುದೇ ಸಂಯೋಗವಾಗಿರಬಹುದು. ಕೇವಲ ಅದು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಂಡ್ರೆ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೆಯಲಾಗುತ್ತೆ. ಹೀಗಾಗಿ ತಿಳಿದು ಬಂದಿದ್ದೇನು? ಆಮ್ಲಜನಕ ಸೇರಿಸಿದಾಗ ಅಂಶವು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳುತ್ತೆ. ಇದೇ ರೀತಿಯಾಗಿ ಹೈಡ್ರೋಜನ್ ನ ತೆಗೆದು ಹಾಕಿದಾಗ್ಲೂ ಅಂಶವು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ತಾ ಇದೆ. ಹೀಗಾಗಿ ಅವೆರಡನ್ನೂ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತಾ ಇದ್ವಿ. ಮತ್ತು ಈ ರೀತಿಯಾದ ಸಂಗತಿಯನ್ನ ಇತರೆ ಸಂಯೋಗಗಳಲ್ಲೂ ನಾವು ನೋಡಬಹುದು. ಈಗ ನಿಮಗೆ ಹೈಡ್ರೋಜನ್ ಹೇಗೆ ಸಂಬಂಧಿಸಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಸ್ವಲ್ಪ ಮಟ್ಟಿನ ಕಲ್ಪನೆ ಬಂದಿರಬಹುದು. ಹೀಗಾಗಿ ಇದು ಉತ್ಕರ್ಷಣ ಮತ್ತು ಅಪಕರ್ಷಣ ಹೊಸ ವ್ಯಾಖ್ಯಾನ. ನಾವು ಇದರ ವಿವರಗಳಿಗೆ ಹೋಗುವುದಿಲ್ಲ. ಇದರ ಇನ್ನೂ ಹೆಚ್ಚಿನ ವಿಷಯಗಳನ್ನ ಮತ್ತು ಅದರ ಬಗ್ಗೆ ಹೆಚ್ಚಿನದಾಗಿ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಕೇವಲ ಉತ್ಕರ್ಷಣ ಮತ್ತು ಅಪಕರ್ಷಣಗಳ ಸಾಂಪ್ರದಾಯಿಕ ವ್ಯಾಖ್ಯಾನ ಮಾತ್ರ ಚರ್ಚೆ ಮಾಡಿದೀವಿ. ಅಂದ್ರೆ ಉತ್ಕರ್ಷಣ ಆಮ್ಲಜನಕ ಸೇರುವಿಕೆ ಹಾಗೂ ಹೈಡ್ರೋಜನ್ ನ ತೆಗೆದು ಹಾಕುವಿಕೆ, ಮತ್ತು ಅಪಕರ್ಷಣ ಅಂದ್ರೆ ಆಮ್ಲಜನಕ ತೆಗೆದಾಗುವಿಕೆ ಹಾಗೂ ಹೈಡ್ರೋಜನ್ ನ ಸೇರುವಿಕೆ.